ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಕಾನಿ. ಈ ಮೂವಿಯಲ್ಲಿ ಅಪ್ಪ ತನ್ನ ಮಗಳ ಗೆಳತಿಯ ಜೊತೆ ವಿಡಿಯೋ ಕಾಲ್ನಲ್ಲಿ ಕಪ್ ಮಾಡ್ತಾ ಇರ್ತಾನೆ. ಸೊ ಇವ್ರ ಸಂಬಂಧ ಯಾರಿಗೆ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ಕಾಯ್ದು ನೋಡಿ. ಮೂವಿ ಹೆಸರು ಕಿನ್ಸನಸ್ ಕಥಾಪುಸಾನ್. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಸೀನ್ ಕ್ಲಾಸ್ ರೂಮಿಂದ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ರೂಮಲ್ಲಿ ರೋನಿ ಎಂಬ ಒಬ್ಬ ಚಿಚ್ಚೋರ ಲಡ್ಕ ಅಣ್ಣ ಎಂಬ ಯುವತಿಯನ್ನು ಚೀಡಿಸ್ತಾ ಇರ್ತಾನೆ. ಅಣ್ಣ ತುಂಬ ಮುಗ್ಧ ಹುಡುಗಾಗಿರ್ತಾರೆ, ಅವಳನ್ನ ಕಾಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಬೆತ್ ಎಂಬ ಹುಡುಗಿ ಬಂದು ಅವನ ತಡ್ಡಿ ಮೇಲೆ ಒದ್ದು ಅಣ್ಣ ಸಂಭಾಳಿಸಿ ಕರ್ಕೊಂಡು ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲಿಬ್ಬರು ಮುಖ ತೊಳ್ಕೊಂಡು ಮಾತಾಡ್ತಾರೆ. ಇಬ್ಬರ ಮಧ್ಯನೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದಾಗುತ್ತೆ. ಹಾಗೆ ಮಾತಾಡ್ತಾ ಅಣ್ಣ ತನ್ನ ಅಪ್ಪನ ಬರ್ಡೇ ಪಾರ್ಟಿಗಾಗಿ ಬೆತ್ತಳನ್ನು ಇನ್ವೈಟ್ ಮಾಡ್ತಾಳೆ. ಅವಳು ಸಹ ಬರ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅಣ್ಣ ರಾತ್ರಿ ಅವ್ರ ಅಪ್ಪ ಅಮ್ಮನ ಜೊತೆ ಊಟ ಮಾಡ್ಬೇಕಾದ್ರೆ ಅವರ ಪೇರೆಂಟ್ಸ್ಗೆ ಹೇಳ್ತಾಳೆ, ನಾನು ನಿಮ್ಮ ಬರ್ಡೇಗೆ ನನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ. ಸೊ ಅದಕ್ಕೆ ಅವರು ಓಕೆ ಪರವಾಗಿಲ್ಲ ಕರೀನಿ ಅಂತ ಹೇಳ್ತಾರೆ. ಊಟ ಮುಗಿದ ಮೇಲೆ ಎಲ್ಲರೂ ಮಲ್ಕೊಬೇಕಾದ್ರೆ ಕೊರ್ನಾಡೋ ಏನೋ ವರ್ಕ್ ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿರ್ತಾನೆ. ಲ್ಯಾಪ್ಟಾಪ್ನಲ್ಲಿ ಒಂದು ಬೆತ್ತಲೆ ಹುಡುಗಿಯ ಫೋಟೋ ಬಂದಿರುತ್ತೆ. ಅವನು ಆ ಫೋಟೋ ನೋಡೋಷ್ಟೊತ್ತಿರಲ್ಲಿ ಅವನ ಹಿಂದೆ ಅವನ ಹೆಂಡತಿ ರೂಸಾ ಬರ್ತಾಳೆ. ರೊನಾಲ್ಡೋ ಚಕ್ಕನೆ ಲ್ಯಾಪ್ಟಾಪ್ ಮುಚ್ಚಿ ಏನೂ ಗೊತ್ತಾಗದಂತೆ ಮಾಡ್ತಾನೆ. ರೂಸಿಯನ್ನು ಪಟಾಯಿಸಿ ಒಂಚೂರು ರೊಮ್ಯಾನ್ಸ್ ಮಾಡಿಕೊಂಡು ಇಬ್ಬರು ಒಂದು ಮ್ಯಾಚ್ ಕಬಡ್ಡಿ ಆಡಿ ಬಿಡ್ತಾರೆ. ನೆಕ್ಸ್ಟ್ ಡೇ ಕೊರ್ನಾಡೋ ಆಫೀಸ್ಗೆ ಹೋಗಿರ್ತಾನೆ. ಆಫೀಸ್ಗೆ ಹೋದಾಗ ಅವನ ಆಫೀಸ್ ಕ್ಯಾಬಿನಲ್ಲಿ ಕಿರಣ ಎಂಬ ಅವನ ಸೆಕ್ರೆಟರಿ ಬರ್ತಾಳೆ. ಅವನು ಮತ್ತೆ ಲ್ಯಾಪ್ಟಾಪ್ ತೆಗೆದು ಆ ಫೋಟೋ ಯಾರ್ದು ಅಂತ ವಿಚಾರ ಮಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಕಿರಣ ಹೇಳ್ತಾಳೆ, ಇದು ನಂದೇ ಫೋಟೋ, ನಾನೇ ನಿಮಗೆ ಕಳಿಸಿದ್ದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕೊರ್ನಾಡೋ ತುಂಬ ಕೋಪದಿಂದ ಅವಳಿಗೆ ಬೈತಾನೆ. ಇಲ್ಲಿ ಮೂವಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಒಂದು ವಾರದ ಹಿಂದೆ ಕಿರಣ ಕೊರ್ನಾಡೋನು ಹೆಂಗೂ ಮಾಡಿ ಪಟಾಯಿಸಿ ಟೇಬಲ್ ಮೇಲೆ ಹತ್ತಿ ಚಡ್ಡಿ ಬಿಚ್ಚಿ ಅವಳ ಪಪ್ಪಾಯನ್ನು ತೋರಿಸಿ ಅವನನ್ನು ಪಟಾಯಿಸಿ ಒಂದು ಮ್ಯಾಚು ಕಬಡ್ಡಿ ಆಡಿಬಿಟ್ಟಿರ್ತಾಳೆ. ಏಕೆಂದರೆ ಕಿರಣಗೆ ಕೊರ್ನಾಡೋ ಮೇಲೆ ತುಂಬ ಲವ್ ಆಗಿರುತ್ತೆ. ಸೊ ಮೂವಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಕೊರ್ನಾಡೋ ಕಿರಣಗೆ ಹೇಳ್ತಾನೆ, ಅದಾಗಿದ್ದೆಲ್ಲ ಕೆಟ್ಕೊಂಡು ಸತ ಮರ್ತು ನಿಂದು ಫ್ಯಾಮಿಲಿ ಇದೆ, ನಂದು ಫ್ಯಾಮಿಲಿ ಇದೆ, ಇಬ್ರಿಗೂ ತೊಂದರೆ ಆಗುತ್ತೆ, ಈ ಕೆಲಸನ ಇಲ್ಲೇ ಮುಟ್ಟಬಿಡೋಣ ಅಂತ ಹೇಳ್ತಾನೆ. ಆದರೆ ಕಿರಣ ಕೇಳ್ತಾರಲ್ಲ, ನನ್ನ ಗಂಡ ನನಗೆ ಇಷ್ಟ ಇಲ್ಲ, ನನಗೆ ನಿನ್ನ ಮೇಲೆ ಇಷ್ಟ ಇದೆ, ಐ ಲವ್ ಯು ಅಂತ ಅವನಿಗೆ ಜೋರು ಮಾಡಲು ಪ್ರಾರಂಭಿಸ್ತಾಳೆ. ಹಾಗೆ ಜೋರು ಮಾಡ್ತಾ ಅವನನ್ನು ರೊಮ್ಯಾನ್ಸ್ ಮಾಡಿ ಫುಲ್ ಎಮೋಷನಲ್ ಮಾಡಿ ಮೂಡಿಗೆ ತರಿಸ್ತಾಳೆ. ಇಬ್ಬರು ಒಂದು ಮ್ಯಾಚು ಕಬಡ್ಡಿ ಆಡಿ ಬಿಡ್ತಾಳೆ. ಇವ್ರು ಮ್ಯಾಚ್ ಮುಗಿಯೋಷ್ಟೊತ್ತಿಗೆ ಕೊರ್ನಾಡೋನ ಹೆಂಡತಿ ರೂಸಿ ಅಲ್ಲಿಗೆ ಬಂದುಬಿಡ್ತಾಳೆ. ಅದು ಬರೋಷ್ಟೊತ್ತರಲ್ಲಿ ಕೊರ್ನಾಡೋ ಅವನ ಮ್ಯಾಚನ್ನು ಮುಗಿಸಿಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಕೊರ್ನಾಡೋನ ಬರ್ಡೇ ಇರುತ್ತೆ. ಬರ್ಡೇ ಪಾರ್ಟಿಗೆ ಜನ ಎಲ್ಲ ಇವ್ರ ಮನೆಗೆ ಬಂದಿರ್ತಾರೆ. ಅಲ್ಲಿ ಕಿರಣ ಕೂಡ ಬಂದಿರ್ತಾಳೆ. ಕಿರಣ ಅಂತೂ ಪೂರ್ತಿ ಪಾರ್ಟಿ ತುಂಬ ಇವನು ಬೆನ್ನ ಹಿಂದೆ ಬಿದ್ದು ಇವನನ್ನು ಪಟಾಯಿಸೋರಲ್ಲೇ ಇರ್ತಾಳೆ. ಸೊ ಕೊರ್ನಾಡೋ ಕೂಡ ಇವಳಿಂದ ತಪ್ಪಿಸ್ಕೊಂಡು ಆ ಕಡೆ ಓಡಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಊಟಕ್ಕೆ ಕೂತಾಗ ಇವಳ ಮಗಳ ಫ್ರೆಂಡ್ ಆದ ಬೆತ್ ಕೂಡ ಬರ್ತಾಳೆ. ಬೆತ್ ಬಂದ ತಕ್ಷಣ ಇವನ ಪಕ್ಕದಲ್ಲಿ ಊಟಕ್ಕೆ ಕೂರ್ತಾಳೆ. ಅದೇ ಕ್ಷಣದಲ್ಲಿ ಬೆತ್ತಿಗೆ ಕೊರ್ನಾಡೋ ಮೇಲೆ ಕ್ರಶ್ ಆಗಿಬಿಡುತ್ತೆ. ಬೆತ್ ಕೊರ್ನಾಡೋನನ್ನು ಕಣ್ಣಲ್ಲಿ ರೇಪ್ ಮಾಡೋ ಥರ ಗುರಾಯಿಸಲು ಆರಂಭಿಸ್ತಾಳೆ. ಗುರಾಯಿಸ್ತಾ ಟೇಬಲ್ ಕೆಳಗೆ ಕೈ ಹಾಕಿ ಕೊರ್ನಾಡೋನ ತೊಡೆಯನ್ನು ಹಿಚ್ಕಿ ಬಿಡ್ತಾಳೆ. ಭಯ ಬಿದ್ದು ಕೊರ್ನಾಡೋ ಅಲ್ಲಿಂದ ಎದ್ದು ಏನೋ ಕೆಲಸ ಇರೋ ಥರ ಅಲ್ಲಿಂದ ಹೊರಟು ಬಿಡ್ತಾನೆ. ಅವ್ನು ಹೋಗ್ಬೇಕಾದ್ರೂ ಬೆತ್ ಅವನನ್ನು ಗುರಾಯಿಸ್ತಾನೆ ಇರ್ತಾಳೆ. ನೆಕ್ಸ್ಟ್ ಡೇ ಬೆತ್ ಕೊರ್ನಾಡೋಗೆ ಆನ್ಲೈನ್ನಲ್ಲಿ ಚಾಟಿಂಗ್ ಮಾಡಲು ಆರಂಭಿಸ್ತಾಳೆ. ಚಾಟಿಂಗ್ನಲ್ಲಿ ಅವನನ್ನು ಪಟಾಯಿಸಲು ಪ್ರಾರಂಭಿಸ್ತಾಳೆ. ಇವಳೇನು ತ್ರಿಪ್ಪರ್ಲಾಗಿ ಹಾಕಿದ್ರೂ ಕೊರ್ನಾಡೋ ಬೀಳುವಂತೆ ಕಾಣೋದಿಲ್ಲ. ಕೊನೆಗೆ ಬೆತ್ತಿದ್ದವಳು ಅವಳ ಬಟ್ಟೆ ಬಿಚ್ಚಿ ಅವಳ ಪಪ್ಪಾಯನನ್ನು ತೋರಿಸಿ ಬರ್ತಾಳೆ. ಅದಕ್ಕೆ ಕಂಟ್ರೋಲ್ ಆಗದೆ ಕೊರ್ನಾಡೋನು ಇವಳ ಬುಟ್ಟಿಗೆ ಬಿದ್ದು ಬಿಡ್ತಾನೆ. ಪಪ್ಪಾಯ ನೋಡಿದ ಕಾರಣ ಇವನಿಗೆ ಕಂಟ್ರೋಲ್ ಆಗದೆ ಇವನು ಬಾತ್ರೂಮಲ್ಲಿ ಹೋಗಿ ಆಯಿಲ್ ಹಾಕ್ಕೊಂಡು ಪಂಪ್ ಹೊಡೆಯಲು ಆರಂಭಿಸ್ತಾನೆ. ಇಲ್ಲಿಂದ ಇವರಿಬ್ಬರ ಅಫೇರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವರ ರಾಸಲಿಲ್ಲೇ ಮಿತಿ ಮೀರಿಬಿಡುತ್ತೆ. ಅವನು ಆಫೀಸ್ ಬಾತ್ರೂಮಲ್ಲಿ, ಇವಳು ಸ್ಕೂಲ್ ಬಾತ್ರೂಮಲ್ಲಿ. ಇವಳು ಇಲ್ಲಿ ತೋರಿಸೋದು, ಅವನಲ್ಲಿ ಪಂಪ್ ಹೊಡ್ಕೊಳ್ಳೋದು, ಇವಳು ಇಲ್ಲಿ ತೋರಿಸೋದು, ಅವನಲ್ಲಿ ಪಂಪ್ ಹೊಡ್ಕೊಳ್ಳೋದು. ಹೀಗೆ ಸುಮಾರು ದಿನ ಕಳೆದು ಬಿಡುತ್ತೆ. ಸೀನಲ್ಲಿ ಬೆತ್ ಕಾರ್ನರ್ ನೆನೆಸ್ಕೊಂಡು ಬೆರಳಿಟ್ಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊಂಡು ಬೆಡ್ಡಲ್ಲಿ ಮಲ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಅವಳ ರೂಮ್ಗೆ ಅಚಾನಕ್ಕಾಗಿ ಅವಳ ಫ್ರೆಂಡ್ ಕಾರ್ಲ ಎಂಟ್ರಿ ಕೊಟ್ಟು ಬಿಡ್ತಾಳೆ. ಸ್ವಲ್ಪ ಹೊತ್ತು ಇಬ್ಬರು ಅದು ಇದು ಮಾತಾಡಿಕೊಂಡು ಇಬ್ಬರು ಲೊಚ ಅಂತ ಕಿಸ್ ಮಾಡಿ ಅಲ್ಲೇ ಕಬಡ್ಡಿ ಆಡಲು ಆರಂಭಿಸ್ತಾರೆ. ಇದರಿಂದ ನಮ್ಮ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಬೆತ್ ಇದ್ದವಳು ತುಂಬ ಸೆಕ್ಸ್ ಅಡಿಕ್ಟ್ ಆಗಿರ್ತಾಳೆ ಅಂತ. ನೆಕ್ಸ್ಟ್ ಡೇ ಬೆತ್ ಮತ್ತು ಕಾರ್ನಾಡೋನ ವೀಡಿಯೋ ಕಾಲಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಆಗೇ ಇರುತ್ತೆ. ಆಗ ಬೆತ್ ಇದ್ದವಳು ಕಾರ್ನಾಡೋಗೆ ಈ ವಿಡಿಯೋ ಕಾಲಲ್ಲಿ ಮಾಡಿದ್ದು ಸಾಕು, ನಾನು ನಿನ್ನ ಜೊತೆ ಲೈವಲ್ಲಿ ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಅದಕ್ಕೆ ಕಾರ್ನಾಡೋ ಭಯ ಬಿದ್ದು ಬೇಡ ಎಲ್ಲ ಆದಂತಾಗಿಬಿಡುತ್ತೆ, ಬೇಡ ಅಂತೇಳಿ. ಆಗ ಬೆತ್ ಹೇಳ್ತಾಳೆ, ಇಲ್ಲ ನೀನು ನಂಗೆ ಬೇಕು, ನಾನು ಒಂದು ಸರಿ ನಿನ್ನ ಜೊತೆ ಲೈವಲ್ಲಿ ರಿಯಲಾಗಿ ಮಾಡಲೇಬೇಕು ಅಂತ ಅವನಿಗೆ ಫೋರ್ಸ್ ಮಾಡಲು ಆರಂಭಿಸ್ತಾಳೆ. ಅಷ್ಟೊತ್ತಿಗೆ ಕೊರ್ನಾಡೋ ವೀಡಿಯೋ ಕಾಲ್ನ ಕಟ್ ಮಾಡ್ತಾನೆ. ಅವಳು ಮತ್ತೆ ಕಾಲ್ ಮಾಡ್ತಾಳೆ, ಇವನು ಮತ್ತೆ ಕಟ್ ಮಾಡ್ತಾನೆ. ಅದಕ್ಕೆ ಇವನು ಕಾಲ್ ಕಟ್ ಮಾಡಿರೋ ಕಾರಣ ಬೆತ್ತಿದ್ದವಳು ನನ್ನ ಮಗನಿಗೆ ಪಾಠ ಕಲಿಸ್ಬೇಕಂತ ಡೈರೆಕ್ಟಾಗಿ ಅಲ್ಲಿಂದ ಕೊರ್ನಾಡೋ ಮನೆಗೆ ಬಂದುಬಿಡ್ತಾಳೆ. ಕೊರ್ನಾಡೋನ ಮಗಳು ಅಣ್ಣ ಇವಳು ಗೆಳತಿಯಾಗಿರ್ತಾಳೆ. ಇಬ್ಬರು ಕೂತ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಕೊರ್ನಾಡೋಗೆ ಕಳಿಸಿಬಿಡ್ತಾಳೆ. ಕೊರ್ನಾಡೋ ಇವಳು ಸೆಲ್ಫಿ ನೋಡಿ ಮನೆಗೆ ಬಂದಿರೋದು ಗೊತ್ತಾಗಿ ಎದ್ನು ಬಿದ್ನು ಅಂತ ಎಲ್ಲ ಕೆಲಸ ಬಿಟ್ಟು ಭಯದಿಂದ ಮನೆಗೆ ಓಡಿ ಬರ್ತಾನೆ. ಮನೆಗೆ ಬಂದ ತಕ್ಷಣ ಬೆತ್ತಿದ್ದವಳು ಇವರ ಫ್ಯಾಮಿಲಿ ಜೊತೆ ಊಟಕ್ಕೆ ಕೂತಿರ್ತಾಳೆ. ಕೊರ್ನಾಡೋನು ಕರೀತಾರೆ. ಕೊರ್ನಾಡೋನು ಇವ್ರ ಪಕ್ಕ ಕೂತ್ಕೊಂಡು ಊಟ ಆರಂಭಿಸ್ತಾನೆ. ಆಗ ಬೆತ್ತಿದ್ದವಳು ಟೇಬಲ್ ಕೆಳಗಡೆ ಇವನನ್ನು ಕಾಲಿನಿಂದ ಚಡಾಯಿಸಲು ಆರಂಭಿಸ್ತಾಳೆ. ಹೆಂಡತಿ ಮಗಳು ಎದುರುಗಡೆ ಇರೋ ಕಾರಣ ಕೊರ್ನಾಡೋ ತುಂಬ ಭಯ ಬಿದ್ದಿರ್ತಾನೆ. ಹಾಗೆ ಬೆತ್ತಿದ್ದವಳು ಚಮಚವನ್ನು ಕೆಳಗಡೆ ಚೆಲ್ಲಿ ಅವನ ಟೇಬಲ್ ಕೆಳಗೆ ಹೋಗಿ ಅವನ ಬಾಳೆಹಣ್ಣನ್ನು ಅಮುಕಿ ಬಿಡ್ತಾಳೆ.
ಕೊರ್ನಾಡೋಗೆ ಬೀಜ ಬಾಯಿಗೆ ಬಂದಂತ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಅವನು ಊಟ ತುತ್ತು ಸಿಕ್ಕಿಬಿಡುತ್ತೆ. ಅವನ ಹೆಂಡತಿ ಬಂದು ಅವನಿಗೆ ನೀರು ಕುಡಿಸ್ತಾಳೆ. ಅವನು ಭಯದಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಎದ್ದು ಹೋಗಿಬಿಡ್ತಾನೆ. ಹೊತ್ತಾಗಿರೋ ಕಾರಣ ಬೆತ್ತಿದ್ದೋಳು ಇವ್ರ ಮನೆಯಲ್ಲಿ ಉಳ್ಕೊಂಡು ಬರ್ತಾಳೆ. ರಾತ್ರಿ ಎಲ್ಲರ ಮಲಗಿದ ಮೇಲೆ ಮೆಲ್ಲನೆ ಬೆಕ್ಕಿನ ಥರ ಹೆಜ್ಜಿಟ್ಕೊಂಡು ಎದ್ದು ಕಾರ್ನಾಡೋ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕಾರ್ನಾಡೋ ಎದ್ದು ಕೂತಿರ್ತಾನೆ ಚಿಂತೆಯಲ್ಲಿ. ಅವನ ಹಿಡ್ಕೊಂಡು ಚಡಾಯಿಸಲು ಆರಂಭಿಸ್ತಾಳೆ. ಕಾರ್ನಾಡೋ ತುಂಬ ಭಯ ಬಿದ್ದಿರ್ತಾನೆ. ಬೇಡ, ಇದನ್ನು ಇಲ್ಲಿ ನಿಲ್ಲಿಸ್ಬಿಡೋಣ, ಇದನ್ನು ನಿನಗೂ ತೊಂದರೆ ನನಗೂ ತೊಂದರೆ, ಪ್ಲೀಸ್ ಬೇಡ, ಇದನ್ನು ಇಲ್ಲಿಗೆ ನಿಲ್ಲಿಸು ಅಂತ ಕೇಳ್ಕೊಳ್ತಾನೆ. ಆದರೆ ಬೆತ್ತಿದ್ದವಳು ಇವನಿಗೆ ಜಗ್ಗೋದೇ ಇಲ್ಲ. ನೀನು ಮಾಡಿರೋ ವೀಡಿಯೋ ಕಾಲು ಚಾಟಿಂಗ್ ಎಲ್ಲ ನಿನ್ನ ಮಗಳಿಗೆ ತೋರಿಸ್ಬಿಡ್ತೀನಿ, ಸುಮ್ಮನೆ ನನ್ನ ಜೊತೆ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಿನ್ನ ವಿಷಯ ಎಲ್ಲ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಅಂತ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಆರಂಭಿಸ್ತಾಳೆ. ಕೊನೆಗೂ ಕಾರ್ನಾಡೋ ಇವಳ ಮಾತಿಗೆ ಬಗ್ಗಿ ಬಿಡ್ತಾನೆ. ನೆಕ್ಸ್ಟ್ ಡೇ ಇಬ್ಬರದು ಓಯೋ ರೂಮಲ್ಲಿ ಮೀಟಿಂಗ್ ಫಿಕ್ಸ್ ಆಗಿಬಿಡುತ್ತೆ. ಅಲ್ಲಿಬ್ಬರು ಫುಲ್ಲು ಗಪ್ ಟಪ್ ಮಾಡಿಬಿಡ್ತಾರೆ. ಇನ್ನೇನು ಒಂದು ಸಲ ಹೋದ್ಮೇಲೆ ಸಲಿಸುತ್ತಾನೆ. ಆಮೇಲೆ ಇವರು ಕಾರಲ್ಲಿ, ರೂಮಲ್ಲಿ, ಆಫೀಸಲ್ಲಿ, ಟಾಯ್ಲೆಟಲ್ಲಿ, ಎಲ್ಲಿ ಬೇಕಾದಲ್ಲಿ ಗಪ್ ಟಪ ಫುಲ್ಲು ಕಬಡ್ಡಿ ಗಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಬೆತ್ತಿದ್ದವಳು ಅವಳ ಫ್ರೆಂಡ್ ಕಾರ್ಲಾ ಜೊತೆ ಇವನ್ನ ಸೇರಿಸ್ಕೊಂಡು ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಳೆ, ತ್ರೀಸಮ್ ಮಾಡಬೇಕಂತ. ಸೊ ಒಂದಿನ ಪ್ಲ್ಯಾನ್ ಫಿಕ್ಸ್ ಮಾಡಿ ಕೊರ್ನಾಡೋನ್ನು ಕರೆಸಿ ಬರ್ತಾಳೆ. ಅಲ್ಲಿ ಕೊರ್ನಾಡೋ ಬಂದು ಹಣೆ ಬಡ್ಕೊಳ್ಳೋಕೆ ಆರಂಭಿಸ್ತಾನೆ. ನಿನ್ನ ಜೊತೆ ಮಾಡಿರೋದೇ ಸಾಕ, ಇವಳ ಜೊತೆ ಮಾಡಿ ಇವಳು ನಾನು ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಮಾತಾಡಂಭಿಸ್ತಾನೆ. ಬೆತ್ ಜಾಸ್ತಿ ಮಾತಾಡದೆ ಬಟ್ಟೆ ಬಿಚ್ಚಿ ಅವನನ್ನು ಸಿಡಿಸ್ ಮಾಡಿ ಒಂದು ಮ್ಯಾಚು ಫುಲ್ ಟಪ್ ಕಬಡ್ಡಿ ಆಡಿಬಿಡ್ತಾರೆ. ಮ್ಯಾಚ್ ಮುಗಿಸೋತ್ತಿಗೆ ಬೆತ್ತಿದ್ದವಳು ಚಾಕು ತಗೊಂಡು ಕೊರ್ನಾಡೋನ ಕೊತ್ತೆ ಕುಯ್ದು ಅವನನ್ನು ಕೊಂದು ಬಿಡ್ತಾಳೆ. ಮತ್ತು ಅವಳ ಕಾರ್ಲಾಗೂ ಅವಳು ವಿಷ ಕೊಟ್ಟಿರ್ತಾಳೆ. ಕಾರ್ಲಾ ಕೂಡ ಅಲ್ಲೇ ಸತ್ತು ಹೋಗಿಬಿಡ್ತಾಳೆ. ಆಗ ಒಂದು ಫ್ಲ್ಯಾಶ್ ಬ್ಯಾಕ್ ಸೀನನ್ನು ತೋರಿಸ್ತಾರೆ. ಬೆತ್ತಿದ್ದವಳು ಕಾರ್ನಾಡೋನೇ ಯಾಕೆ ಕೊಂದಳು ಅಂತ. ಅವಳು ಬೆತ್ತಿದ್ದವಳು ಚಿಕ್ಕವಳಿದ್ಬೇಕಾದ್ರೆ ಕಾರ್ನಾಡೋ ಥರನೇ ಇವ್ರ ಅಪ್ಪ ಕೂಡ ಇರ್ತಾನೆ. ಅವನು ಇವಳನ್ನು ಚಿಕ್ಕ ವಯಸ್ಸಿನಲ್ಲಿ ರೇಪ್ ಮಾಡಿರ್ತಾನೆ. ಅದರಿಂದ ಇವಳು ತುಂಬ ನೊಂದಿರ್ತಾಳೆ. ಕಾರ್ನಾಡೋ ಕೂಡ ಇವ್ರ ಅಪ್ಪನ ತನಕ ಕಾರೋದ ಕಾರಣ ಇವನನ್ನು ಅವಳು ಪಟಾಯಿಸಿ ಅವನನ್ನು ಕೊಂದು ಬಿಡ್ತಾಳೆ. ನೆಕ್ಸ್ಟು ಕಾರ್ನಾಡೋನ ಲ್ಯಾಪ್ಟಾಪ್ ತೊಗೊಂಡು ಇವರಿಬ್ಬರ ಜೊತೆ ವೀಡಿಯೋ ಕಾಲು, ಚಾಟಿಂಗ್, ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲ ಕೂಡ ಡಾಟಾನ ಎರೇಸ್ ಮಾಡಿಬಿಡ್ತಾಳೆ. ಇಲ್ಲಿ ನಮ್ಮ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಬೆತ್ತಿದ್ದವಳು ಸೆಕ್ಸ್ ಅಡಿಕ್ಟಿವ್ ಜೊತೆಗೆ ಸೈಕೋ ಕೂಡ ಆಗಿರ್ತಾಳೆ. ಅದಕ್ಕೆ ಅವಳು ಈ ಥರ ಎಲ್ಲ ಮಾಡಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿದುಬಿಡುತ್ತೆ. ಸೊ ಫ್ರೆಂಡ್ಸ್, ಈ ಮೂವಿಯ ಸ್ಟೋರಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯೂರಿಯಾಸಿಟಿ ಮೂವಿಗಳ ಜೊತೆ ಎಕ್ಸ್ಪ್ಲೇಷನ್ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.